ನಮಸ್ಕಾರ. ಇವತ್ತಿನ ವಿಡಿಯೋ ಶಾರ್ಟ್ ಟರ್ಮ್. ಈ 7 ಷೇರುಗಳ ಬಗೆಗೆ ಗಮನ ಇರಲಿ. ಮನಿ ಕಂಟ್ರೋಲ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಸದ್ಯದ ಮಟ್ಟಿಗೆ ಗ್ಲೋಬಲ್ ಕ್ಯೂಸ್ ಪಾಸಿಟಿವ್ ಇದೆ. ಅದರಿಂದಾಗಿ ಭಾರತದ ಮಾರುಕಟ್ಟೆ ಮತ್ತೊಮ್ಮೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ. ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಹೋಗಿದೆ. ಸದ್ಯದ ಮಟ್ಟಿಗೆ ಭಾರತದ ಎಕಾನಮಿ ಕೂಡ ಚೆನ್ನಾಗಿದೆ ಮತ್ತು ಇನ್ಫ್ಲೇಷನ್ ಹದ್ದು ಬಸ್ನಲ್ಲಿದೆ. RBI ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನ ನಾವು ಸ್ವಲ್ಪ ಕಮ್ಮಿ ಮಾಡ್ತೇವೆ. ಅಂದರೆ ಅಮೆರಿಕದವರು ಆ ಕೆಲಸವನ್ನು ಮೊದಲು ಪ್ರಾರಂಭ ಮಾಡಲಿ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ನಿಮ್ಮ ಮುಂದೆ ಇರುವಂತಹ ವಿಡಿಯೋ moneycontrol.com ವೆಬ್ಸೈಟ್ ಆಧಾರಿತ. ಒಂದು 7 ಟಾಪ್ ಸ್ಟಾಕ್ಗಳನ್ನು ಅವರು ನಮೂದಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಮುಂದಿನ 3-4 ವಾರದಲ್ಲಿ ಇದು ಮೇಲಕ್ಕೆ ಹೋಗುತ್ತೆ ಅಂತ ಇಂಡಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಆ ಲಿಸ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಮೊದಲನೇದಾಗಿ ಬಜಾಜ್ ಫೈನಾನ್ಸ್. ಬಜಾಜ್ ಫೈನಾನ್ಸ್ ಬಹಳ ದಿನಗಳಿಂದ ಒಂದು ನ್ಯಾರೋ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಟೆಕ್ನಿಕಲ್ ಅನಾಲಿಸ್ಟ್ಗಳು ಹೇಳ್ತಾರೆ, ಅಕಸ್ಮಾತ್ ಬಜಾಜ್ ಫೈನಾನ್ಸ್ ಏನಾದ್ರು 6,700 ಮೇಲೆ ಕ್ಲೋಸ್ ಆದ್ರೆ ಮುಂದೆ ಅದು 7,300ಕ್ಕೂ ಮತ್ತು ಅದಕ್ಕಿಂತ ಮೇಲೆ ಹೋಗುವಂತ ಚಾನ್ಸಸ್ ಇದೆ. ಆದರೆ ಅದರ ಡೌನ್ ಸೈಡ್ 6,200. ಅದರಿಂದ ಕೆಳಗೆ ಬಂದ್ರೆ ನೀವು ಸ್ಟಾಪ್ ಲಾಸ್ ಅನ್ನು ಹಾಕಬೇಕಾಗ್ತದೆ. ಸದ್ಯದ ರೇಟು ಬಜಾಜ್ ಫೈನಾನ್ಸ್ 6,600. ಟಾರ್ಗೆಟ್ ಪ್ರೈಸ್ 3-4 ವಾರದಲ್ಲಿ 7,300ರಿಂದ 7,600. ಪೊಟೆನ್ಷಿಯಲ್ ಅಪ್ಸೈಡ್ 11-15%. ಈಗ ಎರಡನೆಯ ಸ್ಟಾಕು ಆಕ್ಸಿಸ್ ಬ್ಯಾಂಕ್. ಆಕ್ಸಿಸ್ ಬ್ಯಾಂಕ್ ಕೂಡ ಒಂದಷ್ಟು ಕರೆಕ್ಷನ್ ಅನ್ನು ಕಂಡಿದೆ ರೀಸೆಂಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆದ್ಮೇಲೆ. ಇದು ಮುಂದಿನ ದಿನಗಳಲ್ಲಿ ಟೆಕ್ನಿಕಲ್ ಪುಲ್ ಬ್ಯಾಕ್ ಅನ್ನು ಕಾಣುವಂತ ಎಲ್ಲ ಸಾಧ್ಯತೆಗಳಿದ್ದಾವೆ. ಸದ್ಯದ ರೇಟು 1,140. 3-4 ವಾರದಲ್ಲಿ 1,210ರಿಂದ 1,255 ಹೋಗ್ಬೋದು ಅಂತ ಅಂದಾಜಿಸಲಾಗಿದೆ. ಪೊಟೆನ್ಷಿಯಲ್ ಅಪ್ಸೈಡ್ 6-10%. ಮೂರನೆಯ ಸ್ಟಾಕು ಫೆಡರಲ್ ಬ್ಯಾಂಕ್. ಟೆಕ್ನಿಕಲ್ ಅನಾಲಿಸ್ಟ್ಗಳು ಹೇಳ್ತಾರೆ ಇದರಲ್ಲಿ ಒಂದು ಸಣ್ಣ ರ್ಯಾಲಿ ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕರೆಕ್ಷನ್ ಆಗಿದೆ 203ಕ್ಕೆ ಹೋದ ಮೇಲೆ. ಅದರಿಂದ ಅದರಲ್ಲಿ ಅಪ್ ಟ್ರೆಂಡ್ ಕಾಣಿಸಬಹುದು ಮುಂದಿನ ದಿನಗಳಲ್ಲಿ. ಕರೆಂಟ್ ಮಾರ್ಕೆಟ್ ಪ್ರೈಸ್ 194. ಟಾರ್ಗೆಟ್ ಪ್ರೈಸ್ 3-4 ವಾರದಲ್ಲಿ 208. ಪೊಟೆನ್ಷಿಯಲ್ ಅಪ್ಸೈಡ್ 7%. ನಾಲ್ಕನೆಯ ಸ್ಟಾಕು ICICI ಬ್ಯಾಂಕ್. RSI ICICI ಬ್ಯಾಂಕ್ ಇದು 37ಕ್ಕೆ ಕೆಳಗೆ ಬಿದ್ದಿದೆ. ಆದ್ದರಿಂದ ಒಂದು ಹೊಸ ರ್ಯಾಲಿ ಪ್ರಾರಂಭ ಆಗುವಂತ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಮತ್ತೆ ಪ್ರೈಸು 1,250ರಿಂದ ಕರೆಕ್ಟ್ ಆಗಿ ಇವತ್ತಿನ ಈ ಲೆವೆಲ್ಗೆ ಬಂದಿದೆ. ಆದ್ದರಿಂದ ಇವತ್ತಿನ ಲೆವೆಲ್ ICICI ಬ್ಯಾಂಕ್ 1,165. ಟಾರ್ಗೆಟ್ ಪ್ರೈಸ್ ಆಫ್ 3 to 4 weeks 1,220. ಪೊಟೆನ್ಷಿಯಲ್ ಅಪ್ಸೈಡ್ 5%. moneycontrol.com ಅವರ ಪ್ರಕಾರ 5ನೆಯ ಷೇರು ಒಂದಷ್ಟು ಅಪ್ಸೈಡ್ ಕಾಣುವಂತಹದ್ದು ಮಾರುತಿ ಸುಜುಕಿ. ಮಾರುತಿ ಸುಜುಕಿ ಹೈಯೆಸ್ಟ್ 13,680 ಟಚ್ ಆಗಿ ಕೆಲವು ದಿನಗಳ ಕೆಳಗೆ ಈಗ ಒಂದಷ್ಟು ಕರೆಕ್ಷನ್ ಅನ್ನು ಕಂಡು 12,220ರಲ್ಲಿ ಕೂತಿದೆ. ಟಾರ್ಗೆಟ್ ಪ್ರೈಸ್ 3-4 ವಾರಗಳಲ್ಲಿ 13,000. ಪೊಟೆನ್ಷಿಯಲ್ ಅಪ್ಸೈಡ್ 6%. ಈಗ 6ನೆಯ ಷೇರು moneycontrol.com ರೆಕಮೆಂಡ್ ಮಾಡಿರುವಂತಹದ್ದು ಶಾರ್ಟ್ ಟರ್ಮ್ಗೆ MNM. MNM 3,000 ಮಾರ್ಕ್ ಅನ್ನು ಟಚ್ ಆಗಿ 2 ತಿಂಗಳ ಕೆಳಗೆ ಈಗ ಒಂದಷ್ಟು ಸೈಡ್ ವೇಸ್ ಮೂವ್ಮೆಂಟ್ ಅಲ್ಲಿ ಇದೆ. 2,850ರಿಂದ 3,000 ರೇಂಜ್ ನಲ್ಲಿ. RSI 42ಕ್ಕೆ ಕೆಳಗೆ ಬಿದ್ದಿದೆ. ಅರ್ಥ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಒಂದು ರ್ಯಾಲಿ ಕಂಡು ಬರುವ ಸಾಧ್ಯತೆ ಇದೆ. ಆದ್ದರಿಂದ ಆದಷ್ಟು ಬೇಗ ಈ ಶೇರನ್ನು ಕೊಳ್ಳಬಹುದು ಅಂತ ಮನಿ ಕಂಟ್ರೋಲ್ ಅವರ ಒಂದು ಅಭಿಪ್ರಾಯ. ಇವತ್ತಿನ ರೇಟು ಅಂದಾಜು 2,685. ಟಾರ್ಗೆಟ್ ಪ್ರೈಸ್ 3-4 ವಾರಗಳಲ್ಲಿ 3,000. ಪೊಟೆನ್ಷಿಯಲ್ ಅಪ್ಸೈಡ್ 12%. 7ನೆಯ ಸ್ಟಾಕು HDFC ಬ್ಯಾಂಕ್. ಹೈಯೆಸ್ಟ್ ರೀಚ್ ಆಗಿತ್ತು 1,800 ಕಳೆದ ತಿಂಗಳು. ಒಂದಷ್ಟು ಕರೆಕ್ಷನ್ ಅನ್ನು ಕಂಡು 1,593ಕ್ಕೂ ಬಂದಿತ್ತು. ಸದ್ಯದ ಮಟ್ಟಿಗೆ ಒಂದು ಫ್ರೆಶ್ ರ್ಯಾಲಿ ಸ್ಟಾರ್ಟ್ ಆಗುವಂತ ಸಾಧ್ಯತೆಗಳಿದಾವೆ ಅಕಾರ್ಡಿಂಗ್ ಟು ಟೆಕ್ನಿಕಲ್ ಇಂಡಿಕೇಟರ್. ಇವತ್ತಿನ ರೇಟು 1,650. ಟಾರ್ಗೆಟ್ ಪ್ರೈಸ್ 3 to 4 weeks 1,800. ಪೊಟೆನ್ಷಿಯಲ್ ಅಪ್ಸೈಡ್ 9%. ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದ್ರೆ moneycontrol.com ಅಲ್ಲಿ ಇದ್ದಂತ ವಿಚಾರವನ್ನು ನಮ್ಮ ಎಲ್ಲಾ ವ್ಯೂವರ್ಸ್ಗೂ ತಿಳಿಸ್ಲಿಕ್ಕೋಸ್ಕರ ಮತ್ತು ಶಾರ್ಟ್ ಟರ್ಮ್ ಅಲ್ಲಿ ಇವುಗಳ ಮೇಲೆ ಜಾಸ್ತಿ ಗಮನ ಇರಲಿ.
ನಿಮ್ಮದೇ ಆದಂಥ ಟೆಕ್ನಿಕಲ್ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಇಂತಹ ಷೇರುಗಳನ್ನು ಕೊಳ್ಳಬಹುದು ಅಂತ ನಿಮ್ಗೆ ಕಂಡು ಬಂದರೆ ಆವಾಗ ಮಾತ್ರ ಕೊಳ್ಳಿ. ಅದು ಸರಿಯಾದಂಥ ಟೆಕ್ನಿಕ್. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಕರ್ನಾಟಕದಲ್ಲಿ RBI ಅವರದು ನೋಟ್ ಪ್ರಿಂಟಿಂಗ್ ಪ್ರೆಸ್ ಇದೆ, ಎಲ್ಲಿದೆ ಅನ್ನುವಂಥ ಪ್ರಶ್ನೆ. 4 ಆಯ್ಕೆಗಳು: A ಬೆಂಗಳೂರು, B ತುಮಕೂರು, C ಮೈಸೂರು, D ಹುಬ್ಳಿ. ಸರಿಯಾದ ಉತ್ತರವನ್ನು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.